ರಾಖಿ. ಏನು ಇವತ್ತು ರಘು ಅವರು ತುಂಬಾ ಪ್ರೀತಿಯಿಂದ ಕರೀತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಕರೆದು ಬಿಡಿ, ನಾನು ಇದೇ ತರ ಸಂಡ್ಗೆನ ಕರೆಯೋದು. ನಿನ್ನ ಸಂಡಿಗೆ ನನ್ನ ಉಪ್ಪಿನ ಮೆಣಸಿನ್ಕಾಯಿ ಹಾಕ, ಮಿಕ್ಸಿಗೊಂದು ಬಾಕಿ ಇದೆ ಅಷ್ಟೇ. ಇಲ್ಲೋಡು, ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಏನು, ನಾನು ನಿಮ್ಮ ಹೆಂಡ್ತಿ ತಾನೆ, ನನ್ನ ಹತ್ರ ಪ್ರಶ್ನೆ ಕೇಳೋಕೆ ಏನ್ ಸಂಕೋಚ ಮಂಕೋಚ? ಸಂಕೋಚ ಓಕೆ, ಮಂಕೋಚ ಅಂದ್ರೇನು? ಮಂಕೋಚ ಅಂದ್ರೆ ಹೆಂಡತಿ ಪಕ್ಕದಲ್ಲಿ ಮಲ್ಗೋಕಿರೋ ಅಂತ ಸಂಕೋಚ. ಚಿಚಿ 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 ಅಲ್ಲ, ಬೆಳಿಗ್ಗೆ ಆದ್ರೆ ಬ್ರೆಡ್, ನೈಟ್ ಆದ್ರೆ ಬೆಡ್. ಚಾನ್ಸ್ ಸಿಕ್ಕರೆ ಸಾಕು ಅಯ್ಯಂಗಾರ್ ಬೇಕ್ರಿ ಬನ್ಸಿಗೂ ಕಣ್ಣು ಹಾಕೋ ನೀವು ಇವತ್ತೇನು ಗಾಡಿ ಉಲ್ಟಾ ಹೊಡಿತಿದೆ. ನನಗೆ ಇವತ್ತು ನಿನ್ನ ಹತ್ರ ಬೇರೆ ಏನೋ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಸರಿ ಕೇಳಿ, ಏನು ಅಡಿಗೆ ನಿಮ್ದು ಅಂತನಾ ಇವತ್ತು? ಹಲೋ, ಅಡಿಗೆ ನಿಂದು, ಊಟ ನಂದು. ಮತ್ತೇನ್ ರಘು? ಒಂದು ವೇಳೆ ಬಿಡ್ತು 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 ಏನು ಹೇಳಕ್ ಹೋಗ್ಬೇಡಿ, ನನ್ನಿಂದ ದೂರ ಆಗಕ್ ಹೋಗ್ಬೇಡಿ. ನೀವು ನಂಗೆ ಬೇಕು, ನಾನು ನಿಮ್ ಹೆಂಡತಿ, ನನ್ನ ಮಾಂಗಲ್ಯ ಫುಲ್ ಸ್ಟ್ರಾಂಗ್ ಆಗಿದೆ. ಅಯ್ಯೋ ಅದಲ್ವೇ, ದೇವ್ರು ನಿನ್ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟು ನಿನಗೆ ವರ ಕೊಡ್ತೀನಿ ಕೇಳು ಅಂತಂದ್ರೆ ನೀನು ಏನ್ ಕೇಳ್ತೀಯಾ? ಏನು, ದೇವ್ರು ಪ್ರತ್ಯಕ್ಷನಾ? ಇನ್ಸ್ಟೆಂಟ್ ವರನಾ? ಎಸ್ ನೋಡು, ದೇವ್ರು ಬಂದ ತಕ್ಷಣ ಇನ್ಸ್ಟೆಂಟ್ ಪ್ರೆಸೆಂಟ್ ನಿನಗೆ ಏನ್ ಬೇಕು ಅಲ್ಲೇ ಸ್ಯಾಂಕ್ಷನ್ ಮಾಡ್ತಾನೆ. ಏನ್ ಕೇಳ್ತೀಯ ನೀನು? ಏನ್ ಕೇಳೋದು, ನಾವಿರೋದು ಇವಾಗ ಬಾಡಿಗೆ ಮನೆಯಲ್ಲಿ ಅಲ್ವಾ, ಸೊ ಲಂಡನ್ ಅಲ್ಲಿ ಒಂದು ದೊಡ್ಡ ಬಂಗ್ಲೆ ಕೊಡು ಅಂತ ಕೇಳ್ತೀನಿ. ಸರಿ, ಈಗ ಅವನು 3 ವರ ಕೊಡ್ತಾನೆ, ಈಗ 2ನೇ ವರ ನೀನ್ ಏನ್ ಕೇಳ್ತೀಯಾ? 2ನೇ ವರ ಏನ್ ಕೇಳೋದು, ನೀವೇ ಹೇಳಿ. ಅಯ್ಯೋ, ನಿನ್ ಮನ್ಸಲ್ಲಿ ಏನಿದೆ ಅದೇ ಹೇಳು. ಈಗ ನೀನ್ ಖುಷಿಯಾಗಿರೋದಕ್ಕೆ ಏನ್ ಬೇಕು? ಲಂಡನ್ ಅಲ್ಲಿ ಒಂದ್ ಬಂಗ್ಲೆ ಇದ್ದು ಕೈ ತುಂಬಾ ಕರೆನ್ಸಿ ದುಡ್ಡಿದ್ರೆ ಇನ್ನೇನ್ ಬೇಕು ಹೇಳಿ? ಅಲ್ಲ, ಆದ್ರೂ 3ನೇ ವರ ಇದೆಯಲ್ಲ, ನಿನಗೆ ಪರ್ಮಿಷನ್ ಇದೆ, ನೀನ್ ಕೇಳಲೇಬೇಕು. ಏನ್ ಕೇಳೋದು ನಂಗೇನು ಗೊತ್ತಾಗ್ತಿಲ್ಲ. ನೋಡು, ನಿನ್ ಮನ್ಸಲ್ಲಿ ಏನಿದೆ ಅದನ್ನೇ ಕೇಳು, ಪರವಾಗಿಲ್ಲ. ಅದನ್ನ ನಾನ್ ಹೇಳಿದ್ರೆ ಕೇಳಿದ್ರೆ ನೀವು ಬೇಜಾರಾಗ್ಬೋದೇನೋ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ನೀನ್ ನನ್ನ ಹೆಂಡ್ತಿ. ನೋಡು, ಮನೆ ಕೇಳಿದ್ಯಾ, ದುಡ್ಡು ಕೇಳಿದ್ಯಾ, ಈಗ 3ನೇ ವರ ಏನ್ ಕೇಳ್ತೀಯಾ ಅನ್ನೋ ಕುತೂಹಲದಲ್ಲಿ ನಾನು ಕಾಯ್ತಾ ಇದ್ದೀನಿ. ಏನ್ ಕೇಳ್ತೀಯ ಹೇಳು? ಮತ್ ಇನ್ನೇನ್ ಬೇಕ್ರಿ? ಬೆಚ್ಚಿಗೆ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಬಾಡಿಗೆ ಮನೆಗೆ ಕಿಚ್ಚು ಅಂದೆ ಸರ್ವಜ್ಞ. ನೋಡು, ಕಿಚ್ಚು ಮಚ್ಚು ಅದೆಲ್ಲ ಹೇಳಕ್ ಹೋಗ್ಬೇಡ, ನೇರವಾಗಿ ನಿನ್ ಮನಸ್ಸಲ್ಲಿ ಏನಿದೆ ಅದನ್ನೇ ಹೇಳು, ಪರವಾಗಿಲ್ಲ. ಲಂಡನ್ ಅಲ್ಲಿ ಬೆಳ್ಬೆಳ್ಗೆ ಟೊಮೆಟೊ ತರ ಕೆಂಕೆ ಇರುವಂತ ಹುಡುಗರು ತುಂಬಾ ಜಾಸ್ತಿ ಅಂತ ಕಣ್ರಿ. ಹೌದು, ಅಲ್ಲಿನ ಯುವಕರೇ ಹಂಗೆ ಫುಲ್ ಸ್ಟ್ರಾಂಗ್ ಇರ್ತಾರೆ, ಫುಲ್ 6 ಪ್ಯಾಕ್. ಅವ್ರನ್ನ ತಪ್ಕೊಂಡ್ರೆ ಮೂಳೆಗಳೆಲ್ಲ ಟಕ ಟಕ ಅಂತ ಅಂತವೆ. ಆಗ ಪುತ್ರಗೋಗಿ ದಬ್ಬೆ ಇಟ್ಟು ಕಟ್ಟೆ ಹಾಕ್ಸ್ಕೋಬೇಕಾ? ರೀ, ಲವ್ ಮಾಡ್ಬೇಕಾದಾಗ ಎಷ್ಟೇ ಪ್ರೀತಿಯಿಂದ ತಪ್ಕೊಂಡ್ರು ಏನು ಮುರಿದೋಗಲ್ಲ, ಏನು ಕರ್ಗೋ ಹೋಗಲ್ಲ. ಅದು ನಿಜನೇ, ಆದ್ರೆ ದಪ್ಪ ಆಗುತ್ತೆ. ನಂಗೆ ತುಂಬಾ ದಿನದಿಂದ ಇನ್ನೊಂದು ಆಸೆ ಇದೆ. ಏನದು? ಲಂಡನ್ ಟೈಪ್ ಹುಡ್ಗ ನನ್ಗೆ ಹತ್ರ ಆಗ್ಬೇಕನ್ನೋ ಆಸೆ. ಹತ್ರ ಆಗೋದು ಅಂದ್ರೆ? ಅವನೇ ನಂಗೆಲ್ಲ ಆಗಿರ್ಬೇಕು. ಎಲ್ಲ ಆಗ್ಬೇಕು ಅಂದ್ರೆ ನನ್ ಗಂಡನೂ ಆಗಿರ್ಬೇಕು. ಯಾಕೆ ನನ್ನ ಲವರ್ ನಿರಂಜನ್ ಇನ್ನೂ ಬಂದಿಲ್ಲ? ನನ್ನ ಹಳೆ ಲವರ್ ಶಿವನು ಹಿಂಗೆ ಮಾಡ್ದ, ಅದಕ್ಕೆ ತಾನೇ ಅವನ ಬಿಟ್ಟೋಗಿದ್ದು. ಇವನ ಹತ್ರ ಬೇರೆ ಹಳೆ ಕತೆ ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ, ಅದೇ ನಾನು ಮಾಡಿದ ತಪ್ಪು. ಹಾಯ್ ನೀಲಾಕ್ಷಿ. ನಿರಂಜನ್, ಅರ್ಧ ಗಂಟೆ ಲೇಟ್ ಆಗಿದೆ. ಅದು ನಿಂಗೆ ಹೊಸ ನ್ಯೂಸ್ ತಂದಿದ್ದೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಏನದು? ಅದು ಒಂದು ಮೋಟ್ರ್ ಬೈಕ್ ತೊಗೊಂಡಿದ್ದೀನಿ, ನಾಳೆ ಡೆಲಿವರಿ ಕೊಡ್ತಾರೆ. ಮೋಟ್ರ್ ಬೈಕಾ? ನಾಳೆ ಯಾಕೆ ಡೆಲಿವರಿ? ಅದು ಸ್ವಲ್ಪ ಗಲೀಜಾಗಿತ್ತು, ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಸರ್ವಿಸ್ ಮಾಡಿ ನಾಳೆ ಕೊಡ್ತಾರಂತೆ. ಸೆಕೆಂಡ್ ಹ್ಯಾಂಡಾ? ಅಂದರೆ ಚೀಪ್ ರೇಟ್, ಒಂದು 50% ಡಿಸ್ಕೌಂಟಲ್ಲಿ ಸಿಕ್ತು, ಅದಕ್ಕೆ ತೊಗೊಂಡಿದ್ದೀನಿ. ಗಾಡಿನೂ ಸೆಕೆಂಡ್ ಹ್ಯಾಂಡಾ? ನೀನು ಸೆಕೆಂಡ್ ಹ್ಯಾಂಡ್ಲೇ ಅಲ್ವಾ? ಯಾಕೋ ಹಂಗಂತ್ಯಾ? ನೀನೇ ತಾನೇ ಹೇಳಿದ್ದು 1 ವರ್ಷ ಒಬ್ಬನ ಜೊತೆ ಇದ್ದು ಬಿಟ್ಟು ಬಂದೆ ಅಂತ. ಹೌದು, ಮನ್ಸಲ್ಲಿ ಇದ್ದಿದ್ದೆಲ್ಲ ಏನೋ ಹೇಳ್ಕೊಂಡ್ಬಿಟ್ಟೆ. ನೀನು ಹೇಳಿದ್ರೆ ನಾನು ಸೆಕೆಂಡ್ ಹ್ಯಾಂಡ್ಲೇ ತೊಗೋಬೇಕಲ್ವಾ? ಏನಿದ್ರರ್ಥ? ಅಂದರೆ ಈಗ ಹಳೆ ಗಾಡಿಗಳು ಸ್ವಲ್ಪ ಸರ್ವಿಸ್ ಚೆನ್ನಾಗಿ ಮಾಡಿರ್ತಾರೆ ಕಣೆ, ಬ್ರೇಕ್ ಆಗಿದ ತಕ್ಷಣ ಪುಸುಕ್ ಅಂತ ನಿಲ್ಲುತ್ತೆ. ಏನೋ ಆವಾಗ ಸ್ವಲ್ಪ ಸ್ಟಾರ್ಟ್ ಆಗಲ್ಲ, ಸ್ವಲ್ಪ ಜೋರಾಗಿ ಒದ್ರೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಲವ್ ಹಾಗೇನೆ ಅಂತ ಹೇಳ್ತಾ ಇದ್ದೀನಿ. ನೋಡು, ನೀನು ನನ್ನ ಮತ್ತೆ ಗಾಡಿನ ಎರಡು ಕಂಪೇರ್ ಮಾಡ್ತಿದ್ಯಾ, ನಂಗೆ ಚೂರು ಇಷ್ಟ ಆಗ್ತಿಲ್ಲ. ಎಲ್ಲಾದರೂ ಉಂಟಾ? ನಿಂದು ಹೊಸ ಬಾಡಿ, ನಂದು ಹಳೆ ಗಾಡಿ. ಹಿಂಗೆಲ್ಲ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಇನ್ನೊಂದು ವಾರ ನಿನ್ ಕಾಲೇ ರಿಸೀವ್ ಮಾಡಲ್ಲ ನಾನು. ಹೌದಾ? ನಿನ್ನ ಹಳೆಲ್ಲ ಅವ್ರಿಗೆ ಹಿಂಗೆ ಹೇಳ್ತಿದ್ದಲ್ವಾ, ಕಾಲ್ ರಿಸೀವ್ ಮಾಡಲ್ಲ, ಕೈ ರಿಸೀವ್ ಮಾಡಲ್ಲ ಅಂತ, ಅದಕ್ಕೆ ಅವ್ನು ಒದ್ದು ಕಳಿಸ್ದ ಅನ್ಸುತ್ತೆ. ಛೇ, ಹಳೆ ಕತೆ ಇಟ್ಕೊಂಡು ಯಾವಾಗ್ಲೂ ರೇಗಿಸ್ತಿರ್ತೀಯ ನೀನು. ಸರಿ ಬಿಡು, ಆಮೇಲೆ ನಾನು ಇವತ್ತೆಲ್ಲ ಉಪವಾಸ ಮಾಡ್ತೀನಿ, ನೀರು ಕೂಡ ಕುಡಿಯೋದಿಲ್ಲ. ಸಣ್ಣ ಆಗ್ತೀಯ ಬಿಡು. ಇದಕ್ಕೂ ಮುಂಚೆಲ್ಲ ಅವ್ರಿಗೆ ಹಿಂಗೆ ತಾನೇ ಧಮಕಿ ಆಗ್ತಾ ಇದ್ದೆ, ಅದಕ್ಕೆ ಅವ್ನು ಒದ್ದೋಡಿಸ್ತಿದ್ದ. ಸರಿ ಬಿಡು, ನಂಗೆ ಲೇಟ್ ಆಯ್ತು, ಹೊಡ್ತೀನಿ ನಾನು. ಈಗ ತಾನೇ ಬಂದಿದ್ದು ನಾನು, ಅವಾಗಲೇ ಯಾಕೆ ಹೋಗ್ತೀಯ? ಹೌದು, ನೀನ್ ಲೇಟ್ ಆಗಿ ಬಂದೆ, ನಾನು ಅರ್ಲಿ ಆಗಿ ಹೋಗ್ತಾ ಇದ್ದೀನಿ. ನೋಡಿ ನೀಲಾಕ್ಷಿ, ನಿನ್ನ ಫ್ರೆಂಡ್ ಯಾವನೋ ಕೋತಿ ಥರನೇ ಇದೆ ಅಂತ ಹೇಳ್ಬಿಟ್ಟು ಅವ್ನು ಲವ್ ಮಾಡಿದೆ, ಕೊನೆಗೆ ನಿನ್ನ ಸಹವಾಸನೆ ಬೇಡ ಅಂತ ಬಿಟ್ಟು ಹೋಗ್ಬಿಟ್ಟ. ಹಾಗೇನಿಲ್ಲ, ನಾನೇ ಅವನ್ನ ಬಿಟ್ಟು ಬಂದಿದ್ದು. ನೋಡಮ್ಮ, ಒಂದು ಕತ್ರಿಲಿ ಒಂದು ಹಲಗೆ ದೂರ, ಅದು 2 ದೂರ ಆದಂಗೆ. ಯಾವ ದೂರ ಆಯಿತು ಅನ್ನೋದು ಮುಖ್ಯ ಅಲ್ಲ. ಈಗ ನೀನ್ ಹೇಳ್ತಿರೋದೇನು? ಅಂದರೆ ಹುಡುಗನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಯಾವ ತರ? ಈಗ ನಾನು ಫಸ್ಟ್ ಹ್ಯಾಂಡ್ಲು, ನೀನು ಸೆಕೆಂಡ್ ಹ್ಯಾಂಡ್ಲು. ಯಾವಾಗ್ಲೂ ಸೆಕೆಂಡ್ ಹ್ಯಾಂಡ್ ಅಂತ ನನ್ನ ರೇಗ್ಸಿ ಗೋಳಾಡ್ಸ್ಬೇಡ. ಇಲ್ಲಿ ಬಿಡು, ಅಂದರೆ ನಿಮಗೆ ಲವ್ವಲ್ಲಿ ತುಂಬ ಅನುಭವ ಇದೆಯಲ್ವಾ, ಸೊ ಅದು ನನಗೂ ಸ್ವಲ್ಪ ಹೇಳ್ಕೊಡು ಅಂದೆ. ಏನು ಇವಾಗ ನಾನು ಎಕ್ಸ್ಪರ್ಟ್ ಅಂತನಾ? ಹೌದು,
ಹುಡುಗಿರು ಲವಲ್ಲಿ ತುಂಬ ಎಕ್ಸ್ಪರ್ಟ್ ಇರ್ತಾರೆ, ಅಷ್ಟು ಅನುಭವ ಹುಡುಗರಿಗೆ ಇರೋದಿಲ್ಲ. ಹೇಗದು? ಈಗ ಬೇರೆ ಬೇರೆ ಟೈಪ್ ಲವ್ನ ಬೇರೆ ಬೇರೆ ಹುಡುಗರು ಮಾಡಿರ್ತಾರಲ್ವಾ, ಅದನ್ನೆಲ್ಲ ಹುಡುಗಿರು ಕಣ್ಣಿಂದ ನೋಡ್ಬಿಟ್ಟು ಅನುಭವಿಸಿರ್ತೀರಾ, ಆನಂದಿಸಿರ್ತೀರಾ. ಹಾಗೇನಿಲ್ಲ, ನಾನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಲವ್ ಮಾಡೋದಿಲ್ಲ. ಹೌದು ಬಿಡು, ಮುಂಚೆ ಇದ್ದ ಹುಡುಗನಿಗೆ ಹಿಂಗೆ ಹೇಳ್ತಿದ್ದೆ, ನಿನ್ನ ಬಿಟ್ಟು ಬೇರೆ ಯಾರು ಲವ್ ಮಾಡಲ್ಲ ಅಂತ. ಕೊನೆಗೇನಾಯ್ತು? ಅವ್ನು ತರ್ಲೆ ಮಾಡ್ದ, ನಾನು ಬಿಟ್ಟು ಬಂದೆ. ನಾನು ಏನಾದ್ರೂ ಮುಂದೆ ತರಲೆ ಮಾಡಿದ್ರೆ ಏನು ಮಾಡ್ತೀಯಾ? ಹೌದು, ನನಗೆ ಕೋಪನೂ ಬರ್ತಿದೆ, ಸಿಟ್ಟು ಬರ್ತಿದೆ. ಇದಕ್ಕೆ ನೆಕ್ಸ್ಟ್ ವೀಕ್ ನಾನು ಆನ್ಸರ್ ಕೊಡ್ತೀನಿ. ನೆಕ್ಸ್ಟ್ ವೀಕ್ ಏನಾಗುತ್ತೆ? ಬ್ರೇಕಪ್. ವಾಸಂತಿ ಸಂತಿ ಟೀ. ನೋಡು, ನಿನ್ನ ಮದುವೆ ಆದಾಗಿರಿಂದ ನಾನು ಬೇರೆ ಲೋಕದಲ್ಲೇ ಇದ್ದೀನಿ. ವಾ, ಯಾವ ಲೋಕನೋ? ಇಂದ್ರಲೋಕ, ಸುತಳ, ಅತಳ, ಪಾತಾಳ, ಮಹಾಲೋಕ, ಪರಲೋಕ, ಯಾವ ಲೋಕದಲ್ಲಿದ್ದೀರಾ ವಿಜಯ್ ನೀವು? ಏಯ್, ಅವೆಲ್ಲ ಸತ್ತ ಮೇಲೆ ಅವು ತುಂಬ ದೂರ ಇದ್ದಾವೆ. ನಾನು ವಾಸಂತಿ ಎಂಬ ರತಿ ಲೋಕದಲ್ಲಿ ಮತಿ ಕೆಡುವಷ್ಟು ಅತಿಯಾಗಿ ಸಿಕ್ಕರೆ ಸಾಕು. ಓ, ಹಾಗಾದ್ರೆ ನಿಮ್ ಖುಷಿನ ನನ್ನ ಹತ್ರ ಹಂಚ್ಕೋಬಹುದಲ್ವಾ? ಹೌದು ನೋಡು, ಈಗ ಎಷ್ಟೋ ಜನ ಮದುವೆ ಆಗ್ತಾರೆ, ಆದರೆ ನಮ್ಮ ಥರ ಗೌರವವಾಗಿ ಸಂಸಾರ ನಡೆಸೋದು ಬೇರೆ ಯಾರು ಕೆಲವೊಬ್ರು ಇರ್ತಾರೆ, ಅದರಲ್ಲಿ ನಾವು ಒಬ್ರು. ನಾವು ಎಲ್ರಿಗೂ ಎಕ್ಸಾಂಪಲ್, ಬೆಸ್ಟ್ ಕಪಲ್ಸ್ ನಾವು. ಹೌದು, ಆದ್ರೆ ಎಷ್ಟೋ ಜನ ಜುಟ್ಟು ಹಿಡ್ಕೊಂಡು ಜಗಳ ಮಾಡ್ತಾರೆ, ಜುಟ್ಟು ಎಳಿತಾರೆ, ಆಮೇಲೆ ಬಟ್ಟೆ ಕಿತ್ತಾಕ್ತಾರೆ, ಆಮೇಲೆ ಚಡ್ಡಿ ಲುಂಗಿ ಅಪ್ಪ. ಅದು ನಿಜ. ಆದ್ರೆ ನಾವು ಮದುವೆ ಆಗಿ 3 ತಿಂಗಳು ಆಗ್ತಾ ಬಂತು, ಇಲ್ಲಿವರೆಗೂ ಜಗಳ ಮಾಡಿಲ್ಲ. ನಾನು ನಿಮ್ ಜೊತೆಗೆ ಗುದ್ದಾಟ ಕೇಳ್ತಿಲ್ಲ. ಅಂದ್ರೆ ನೀನು ಮೇಲ್ ಬಿದ್ದು ಗುದ್ದಾಟ ಮಾಡಿದ್ಯಾ, ಜಗಳ ಮಾಡಿಲ್ಲ. ನಿಮ್ಮ ನಾನ್ ಏನಕ್ರಿ ನಿಮ್ ಜೊತೆ ಗುದ್ದಾಡ್ಬೇಕು? ನೋಡು, ನೀನ್ ಜಗಳ ಮಾಡಿಲ್ಲ ಅಂತಂದ್ರು ನಾನ್ ಜಗಳ ಮಾಡ್ತೀನಲ್ಲ. ನೋಡಿ, ಈ ತರ ಎಲ್ಲ ಜಗಳ ಮಾಡಬಾರ್ದು, ಎಲ್ರಿಗೂ ಒಂದು ಎಕ್ಸಾಂಪಲ್ ಮಾಡೆಲ್ ತರ ಕಪಲ್ಸ್ ಆಗಿರ್ಬೇಕು ಅಂತ ನೀವೇ ಹೇಳಿದಿರಾ ಅಲ್ವಾ? ಹೌದು ನಿಜ, ನಾವು ಎಲ್ರಿಗೂ ಮಾಡೆಲ್ ಕಪಲ್ಸ್ಗಳಾಗಿರ್ಬೇಕು, ಆದರ್ಶ ದಂಪತಿಗಳಾಗಬೇಕು. ಜನಗಳೆಲ್ಲ ನಮ್ಮನ್ನ ನೋಡಿ ಬೆಳಿಬೇಕು, ನಮ್ಮ ಹೊಗಳಬೇಕು, ಹಂಗೆ ಹೆಸರು ಮಾಡಬೇಕು. ರೀ ವಿಜಯ್, ಪಕ್ಕದ ಕ್ರಾಸ್ ಪಾರ್ವತಿ ಗಂಡ ರಾತ್ರಿ ಕುಡ್ಕೊಂಬಂದು ಕೂಗಾಡ್ತಾನಂತೆ, ಅವಳ ಬಾಗ್ಲನ್ನೇ ತೆಗಿಯಲ್ವಂತೆ. ಎಷ್ಟೊತ್ತಿಗೆ? ರಾತ್ರಿ 11 ಗಂಟೆಗೆ. ಅಯ್ಯೋ, ಅಲ್ಲ ಪಾಪ ಗಂಡ, ಅಲ್ಲ ಅಷ್ಟೊತ್ತಲ್ಲಿ ಬಾಗಿಲು ತೆಗೆದಿಲ್ಲ ಅಂತಂದ್ರೆ ಅವನ ಗತಿ. ಅಯ್ಯೋ, ಎದುರುಗಡೆನೆ ಒಂದು ಲೇಡೀಸ್ ಪೀಜ್ ಇದೆ ಅಂತೆ, ಅಲ್ಲೊಂದು ಹುಡುಗಿ ಸಹ ಗೊತ್ತಿದ್ದಾಳಂತೆ ಅವನ್ಗೆ. ಮಲ್ಗಕ್ಕೆ ಅವಳ ರೂಮ್ಗೆ ಹೋಗ್ತಾನಂತೆ. ನೋಡಿದ್ಯಾ? ನೋಡು, ನೀರು ಕೇಳಿದವನಿಗೆ ಬಾದಾಮಿ ಹಾಲು ಸಿಕ್ತು. ಅದಕ್ಕೆ ಗಂಡಸರನ್ನ ರೇಗಿಸಬಾರ್ದು, ಜಗಳನೂ ಮಾಡಬಾರ್ದು. ಜಗಳ ಮಾಡ್ಬಿಟ್ಟು ಬೆಡ್ರೂಮ್ಗೆ ನೋ ಎಂಟ್ರಿ ಅಂತ ಬೋರ್ಡು ತೋರಿಸಬಾರ್ದು. ಅರೆ, ನೀವ್ ಆತರ ಅಲ್ವಲ್ಲ? ಛೇ 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 ಛೇ, ವಾಸಂತಿ ಎಂಬ ಸೇವಂತಿ ಸಿಕ್ಕಿರ್ಬೇಕಾದ್ರೆ ನಾನು ಯಾಕಮ್ಮ ರೇವತಿ ಹತ್ರ ಹೋಗ್ಲಿ? ನಾನು ಹಂಗೆಲ್ಲ ಮಾಡಲ್ಲ. ನಾವು ಒಂಥರ ಡಿಫ್ರೆಂಟ್ ಆಗಿರ್ಬೇಕು ನಾವಿಬ್ರು, ಗೊತ್ತಾಯ್ತಾ? ಓಕೆ, ಕಾಲೇಜ್ನಲ್ಲಿ ಲೆಕ್ಚರರ್ ಕಾಮಿನಿ ಅನ್ನೋರು ನೆನಪಿದಾರಾ? ಗೊತ್ತು. ಅವರು ಎಷ್ಟು ಸಕ್ಕತ್ತಾಗಿ ಡ್ರೆಸ್ ಮಾಡ್ಕೋತಾ ಇದ್ರು ಅಂತಂದ್ರೆ ಮುಂದೆಯಿಂದ ರಂಬೆ ರಂಬೆ ತರ ಕಾಣ್ತಾ ಇದ್ರು. ಮುಂದೆಯಿಂದ ರಂಬೆ ತರ, ಹಿಂದೆಯಿಂದ ಮೇನಕೆ ತರ. ಏನು ಆಕಾಶದಿಂದ ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಲೆಕ್ಕಾಚಾರ ಹಾಕು ಅಂತ ಹೇಳಿದ್ರ? ಅಲ್ಲ, ಹಂಗಲ್ಲ. ಈಗ ನೋಡು, ಅವರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಅವ್ರನ್ನೇ ಕಚ ಕಚ ಅಂತ ನೋಡ್ತಾ ಇದ್ರು. ನೀವು ಜೊಲ್ಸಿಸ್ಕೊಂಡು ಬಾಯಿ ಬಿಟ್ಕೊಂಡು ನೋಡಿರೋದನ್ನ ನಾನು ನೋಡಿದೀನಿ. ಅದಿರ್ಲಿ, ಅದರಿಂದ ಎಷ್ಟು ಆಕ್ಸಿಡೆಂಟ್ ಆಗಿದಾವ ಗೊತ್ತಾ? ಆಕ್ಸಿಡೆಂಟಾ? ಯಾಕೆ? ಯಾಕೆ ಅಂದ್ರೆ ಅವರು ಸಖತ್ತಾಗಿ ಡ್ರೆಸ್ ಮಾಡ್ಕೊಂಡು ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಗಾಡಿ ಓಡಿಸೋರಲ್ಲ ಅವ್ರನ್ನೇ ನೋಡ್ಕೊಂಡು ಹೋಗಿ ಮರಗ್ ಗುದ್ದೋರು, ಇಲ್ಲ ಲಾರಿ ಗುದ್ದೋರು, ಇಲ್ಲ ಕಾರಿ ಗುದ್ದೋರು, ಎಲ್ಲ ಆಕ್ಸಿಡೆಂಟೇ ಆಗಿದ್ರು. ಸರ್, ನಿಮ್ಗೂ ಸಹ ಏನಾದ್ರು ಅನುಭವ ಆಗಿರ್ಬೇಕಲ್ವಾ? ನಮಗೆ ಅಂದ್ರೆ ಯಾವ್ದೋ ಒಂದ್ಸಲ ಆಗಿದೆ ಅಷ್ಟೇ. ನಿಮ್ಮ ನಾನು ಆತರ ಆಗ್ಬಾರ್ದು ಅಂತಾನೆ ಹೇಳ್ತಾ ಇರೋದು. ಹಾಳಾದವಳು ಇನ್ನೂವರೆಗೂ ಮದ್ವೆ ಆಗಿಲ್ಲ ಅವಳು. ಅಲ್ಲ, ಮದುವೆ ಯಾಕೆ ಆಗ್ಬೇಕು? ಅವಳಿಗೆ ಸೌಂದರ್ಯ ಇದೆ, ಕಾಶ್ಮೀರಿ ಆಪಲ್ ತರ ಮೈ ಕೈ ತುಂಬಿಕೊಂಡಿದ್ದಾಳೆ. ಏನ್ರಿ ಅರ್ಥ ನಿಮ್ ಮಾತಿಂದು? ಹೌದು, ಎಲ್ಲಾ ಟೈಪ್ ರಿಕ್ವೈರ್ಮೆಂಟ್ಸ್ ನ ಪೂರೈಸಿದಂತ ಆಗುತ್ತಲ್ಲ. ಹಂಗಂದ್ರೆ ಹ್ಯಾಗ್ರಿ? ಎಲ್ಲಾರು ಒಂದ್ ಕಡೆ ಮದ್ವೆ ಆಗಿ ಸೆಟ್ಲ್ ಆಗ್ಬೇಕಲ್ವಾ? ನೋಡೋಣ ಇರೋ 40 ಆದ್ಮೇಲೆ ಗೊತ್ತಾಗುತ್ತೆ. 40 ಆದ್ಮೇಲೆ ಏನ್ರಿ ಹೇಳ್ತಿದ್ದೀರಾ? ಅಲ್ಲ, ಅಂದ್ರೆ ಈಗ ನೋಡು, 40 ಆದ್ಮೇಲೆ ಅವಳು ಬಲೂನ್ ತರ ಓದ್ಕೋತಾಳೆ, ಆಮೇಲೆ ಶೇಪ್ ಎಲ್ಲ ಕಳ್ಕೋತಾರೆ. ನೀನು ಆತರ ಆಗ್ಬಾರ್ದು. ನೀನು ನಾವು ಬೇರೆ, ನಾವಿಬ್ರು ಡಿಫ್ರೆಂಟ್ ಆಗಿರ್ಬೇಕು. ನೋಡಿ, ಯಾರ್ದಾರ್ದು ಎಕ್ಸಾಂಪಲ್ ನನಗ್ ಕೊಡ್ಬೇಡಿ. ನಿಮ್ಗ್ ನಾನಿಲ್ವಾ? ಅವಳ ಕೈಲಿ ಬೈಕ್ ಗುದ್ಸಕ್ ಆಗತ್ತೆ, ನೀನು ಕಡ್ಲೆ ಬೀಜ, ಅವಳು ಬಾದಾಮಿ. ಸುಮ್ನೆ ಸಾರಿ ಕೇಳಿದ್ರೆ ಸರಿ, ಇಲ್ಲ ಎಲ್ರು ಮುಂದೆ 4 ತದಕ್ತೀನಿ. ನನಗೆ ತದಕ್ತಿಯಾ? ನೋಡ, ನಿನ್ನ ಮೂಳೆ ಮೂಳೆ ಮುರಿದಾಕ್ ಬಿಡ್ತೀನಿ. ಇವರು ಇಷ್ಟೊಂದು ಡ್ರಾಪ್ ಆಗ್ತಿದ್ದೀರಾ, ಎಲ್ರು ಮುಂದೆ ಮೂಳೆ ಮುರಿತೀನಿ ಅಂತ ಹೇಳ್ತಿದ್ದೀರಾ? ಹೌದು, ಜಾಡ್ಸ್ ಹೋದ್ರೆ ಗೋಡೆಗೆ ಪ್ಲಾಸ್ಟರ್ ಆಗಿರ್ತೀಯ ನೀನು. ರಾತ್ರಿ ರುಬ್ಬಿಕೊಂಡು ತಂದು ತಲೆಗೆ ಹಾಕಿದ್ರೆ ಸ್ಪಾಟ್ ಅಲ್ಲಿ ಶಿವ ಶಿವ ಅಂತೀರಾ. ಬಡ್ಕೋಬೇಡಿ. ಯಾರು? ಮುಚ್ರಿ ಬಾಯಿ. ಟ್ರೆಂಡಿಂಗ್ ಸೂಪರ್ ಸ್ಟಾರ್